ಕೆಮಿಕಲ್ ತ್ಯಾಜ್ಯದ ನೀರಿಗೆ ಕಲಬುರಗಿ ರೈತರು ಕಂಗಾಲಾಗಿದ್ದಾರೆ. ಬಜಾಜ್ ಫುಲ್ಲರ್ಸ್ ಅರ್ತ್ ಕಾರ್ಖಾನೆಯ ತ್ಯಾಜ್ಯದ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಕೆಮಿಕಲ್ ಕಲುಷಿತ ನೀರಿನಿಂದ ರೈತರ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ. ಸವಳು ಮಣ್ಣನ್ನ ಫಿಲ್ಟರ್ ಮಾಡೋದಕ್ಕೆ ಕಾರ್ಖಾನೆಯಲ್ಲಿ ಆಸಿಡ್ ಅನ್ನ ಬಳಕೆ ಮಾಡ್ತಾ ಇದ್ರು. ಈಗ ಆಸಿಡ್ ಮಿಶ್ರಿತ ಕಲುಷಿತ ನೀರನ್ನ ನಾಲೆ ಮೂಲಕ ಬಿಡುಗಡೆ ಮಾಡಲಾಗ್ತಿದೆ. ಕಬ್ಬು, ತೊಗರಿ, ಹತ್ತಿ, ಗುಲಾಬಿ ಹೂ, ತರಕಾರಿ ಬೆಳೆಗೆ ಹಾನಿಯಾಗ್ತಾ ಇದೆ. ಇದರಿಂದ ಕಲಬುರಗಿಯ ಆಲಗೂಡ್ ಬಳಿ ಇರುವ ಬಜಾಜ್ ಫ್ಯಾಕ್ಟರಿ ಕಳೆದ 7-8 ವರ್ಷಗಳಿಂದ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಆ ಕಾರ್ಖಾನೆಯಿಂದ ರೈತರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇಳುವರಿ ಬಾರದೆ ಬೆಳೆ ಹಾನಿಯಿಂದ ಪ್ರತಿ ವರ್ಷವೂ ಕೂಡ ನಷ್ಟ ಉಂಟಾಗ್ತಾ ಇದೆ. ಆಸಿಡ್ ಮಿಶ್ರಿತ ನೀರಿನಿಂದ ಅಂತರ್ಜಲವೂ ಕೂಡ ಕಲುಷಿತವಾಗ್ತಾ ಇದೆ. ಬೋರ್ವೆಲ್, ಬಾವಿ ನೀರು ಕುಡಿಯೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗೆ ಬಂದು ನಿಂತಿದೆ. ಹಾಗಾಗಿ ರೈತರು ಇದಕ್ಕೆ ಪರಿಹಾರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಂದು ಇದೇ ನೀರೇ ಮುತ್ತೆ ಸರ್. ಇದೇ ನೀರು ಹೋಗಿ ನಮ್ಮ ಬೆಣ್ಣೆ ತೋರು ಡ್ಯಾಮಿಗೆ ಕನೆಕ್ಟ್ ಆಗ್ತದೆ ಸರ್. ಅಲ್ಲಿಂದ ಮತ್ತು ಅಲ್ಲಿಂದ ಪೂರ ಗುಲ್ಬರ್ಗ ಬರ್ತದೆ ಸರ್ ನೀರು. ಈಗ 2 ವರ್ಷ ಆಯ್ತು ಪೈಪ್ ಲೈನ್ ಮಾಡಿ ಸರ್. ಈಗ ನಾವು ಭೀ ಪಂಚಾಯತ್ ಕಡೆ ನಾವು ಭೀ ಮನವಿ ಮಾಡಿದೇವೆ. ನಾವು ರೈತರು ಬಂದು ನಮಗೆ ಕೇಳೋರು, ನಾವು ರೈತರು ಬಂದು ನಾವು ಮನವಿ ಮಾಡಿದೇವೆ. ಒಟ್ಟು ರೈತರಿಗೆ ಭೀ ಏನಿಲ್ಲ, ನಮಗೆ ಭೀ ಏನಿಲ್ಲ, ರೆಸ್ಪಾನ್ಸೇ ಮಾಡಲ್ಲ ಅವರು ಸರ್. ಇದು ಒಂದು 5-6 ವರ್ಷ ಆಯ್ತು ಸರ್ ನಾವು ಆಗಿರ್ತೀವಿ. ಇದು 5-6 ವರ್ಷದಿಂದ ಇದೇ ಸಮಸ್ಯೆ ಸರ್. ಡೈಲಿ ಬರೋದು ಡೈಲಿ ಇದೆ ಸರ್. ಯಾರು ರೈತರು ಯಾರು ಇಲ್ಲಿ ಬೋರ್ವೆಲ್ ನೀರು ಕುಡಿಯೋದು ಸರ್. ಇದು ಯಾರು ಬಾವಿ ನೀರು, ಬೋರ್ವೆಲ್ ನೀರು ಯಾರು ಕುಡಿಯಲ್ಲ. ಊರ್ಲಿಂದ ತರಬೇಕು ಸರ್. ಯಾರಿಗೆ ಕೇಳಕ್ಕೆ ಹೋದ್ರೆ ನಮ್ಮ ಕಂಪ್ನಿಗೆ ಬರೀ ನೀರು ಕೊಡ್ತೀನಿ ಅಂತ ಸರ್. ಇವು ಬಂದು ನಾವು ರೈತತ್ವ ನಾವೇ ಹೋಗಿದ್ದೇವೆ ಸರ್ ಕಂಪ್ನಿಗೆ. ಕಂಪ್ನಿ ಅವ್ರು ಏನಂತಾರೆ, ರೈತ ಕೊಡ್ತೇವೆ ಹೋರಿ ನಿಮ್ಗೆ ಅಷ್ಟೇ ಕೊಡ್ತೀವಿ. ಏನು ಕೊಡ್ತಾರೆ ಸರ್? ರೈತರು ನೋಡ್ರಿ 1-2 ಲಕ್ಷ ರೂಪಾಯಿ ಹಾಕಿ ಮಾಡ್ತಾರೆ ಸರ್. ಅವ್ರು ಕೊಡೋದು 5,000-6,000 ರೂಪಾಯಿ ಸರ್. ಏನಾಗುತ್ತೆ ಸರ್ ಅವ್ರಿಗೆ? ಇಲ್ಲಿಂದ ನೀರು ಮಾಡ್ತಾರೆ ಸರ್. ಇಲ್ಲಿಂದ ನೀರು ಪೂರ ಹೋಗಿ ನಾಲೆ ಪ್ರಕಾರ ಹೋಗಿ ಬೆಣ್ಣೆ ತೊರಗೆ ಜಮಾ ಹೋಗುತ್ತೆ ಸರ್. ಬೆಣ್ಣೆ ಈ ಫ್ಯಾಕ್ಟ್ರಿ ನೀರಿನಿಂದಾಗಿ ನಮ್ಮ ಹೊಟ್ಟೆ ಬೆಳೆ ಆಗಲ್ಲಾಗ್ಯಾವ್ರಿ. ಇದು ಬಜಾಜ್ ಕಂಪ್ನಿ ಫ್ಯಾಕ್ಟ್ರಿ ರೀ. 5ನೇ ವರ್ಷ ರನ್ನಿಂಗ್ ಅದ ರೀ. ಇದು ನಮಗೆ ನಾವು ಹೋದ್ರೆ ಭೀ ಕೇರ್ ಮಾಡಲ್ಲ. ಅಲ್ಲಿ ಹೋರಿ ಇಲ್ಲಿ ಹೋರಿ ಅಂತನ್ರಿ. ಈಗ ನಾವು 2 ಪೀಕ್ ಮಾಡೋರು ಒಂದೇ ಬೆಳೆನೂ ಆಗಲ್ಲಾಗ್ಯದ್ರಿ. ಲಾಕ್ ಹೋಗಂಟ್ಲೆ 1.5 ಲಕ್ಷ 2 ಲಕ್ಷ ರೂಪಾಯಿ ಹಾಕ್ತೇವೆ, ಸೀದಾ ಮನೆಗೆ ಹೋಗ್ತೇವೆ ನಾವು. ಇದರಿಂದ ನಮಗೆ ಭಾಳ ಹಾನಿಕಾರ ಆಗ್ಲತ್ತರಿ. ಮತ್ತು ನೀರು ಕುಡಿಗೆ ಭೀ ನಮಗೆ ನೀರು ಇಲ್ಲರಿ. ನಾವು ಮನೆಯಿಂದೇ ನೀರು ತೊಗೊಂಡು ಬರ್ತೇವೆ ರೀ. ಈಗ ಕೂಲಿ ಆಗೋರು ಬರ್ತಾರೆ 4-5 ಮಂದಿ. ಅವ್ರಿಗೆ ಅಂದ್ರೆ 2 ಟ್ರಿಪ್ ಓಡಾಡಬೇಕು, ಹೊತ್ಕೊಂಡು ಬರಬೇಕು. ಇಲ್ಲ ಅಂದ್ರೆ ಗಾಡಿ ಕಲ್ಯಾಣ ಕರ್ನಾಟಕ ಭಾಗ ಕೈಗಾರಿಕೆನಲ್ಲಿ ಅತಿ ಹಿಂದುಳಿದ ಪ್ರದೇಶ. ಇಲ್ಲಿ ಇರುವಂತಹ ಕೈಗಾರಿಕೆಗಳಾದರೂ ಇಲ್ಲಿನ ಜನರ ಅಭಿವೃದ್ಧಿಗೆ ಪೂರಕವಾಗಿದೆಯಾ ಅಂದರೆ ಅದು ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದಕ್ಕೊಂದು ಜೀವಂತ ಸಾಕ್ಷಿ ಕಲಬುರಗಿ ಹೊರವಲಯದ ಆಲ್ಗೂಡ್ ಗ್ರಾಮದ ಬಳಿ ಇರುವಂತಹ ಬಜಾಜ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಒಂದು ಕಾರ್ಖಾನೆ. ಈ ಕಾರ್ಖಾನೆ ಇಲ್ಲಿನ ಜನರಿಗೆ ಪೂರಕವಾಗುವ ಬದಲು ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ತಾ ಇದೆ. ರೈತಾಪಿ ಜನ ಅಂತೂ ಕಂಗಾಲಾಗಿ ಹೋಗಿದ್ದಾರೆ. ನಾವು ನಿಂತಿರುವುದೀಗ ಕಲಬುರಗಿ ತಾಲೂಕಿನ ಕಲಬುರಗಿ ನಗರದ ಹೊರವಲಯದ ಆಲ್ಗೂಡ್ ಗ್ರಾಮದ ಸಮೀಪದಲ್ಲಿರುವಂತಹ ಬಜಾಜ್ ಅರ್ತ್ ಪ್ರೈವೇಟ್ ಕಂಪನಿಯ ಮುಂಭಾಗದಲ್ಲಿ. ಇಲ್ಲಿ ಆಕ್ಟಿವೇಟೆಡ್ ಬ್ಲೀಚಿಂಗ್ ಅರ್ತ್ ಪದಾರ್ಥವನ್ನು ತಯಾರಿಸಲಾಗ್ತದೆ. ಅಂದರೆ ಸವಳು ಮಣ್ಣನ್ನು ಶುದ್ಧೀಕರಣ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಇದು 100 ಎಕರೆ ಪ್ರದೇಶದಲ್ಲಿ ಈ ಕಾರ್ಖಾನೆ ಶುರುವಾಗಿರುವಂಥದ್ದು. ಈ ಕಾರ್ಖಾನೆ ಹೊರಸೂಸುವ ತ್ಯಾಜ್ಯ ನೀರು, ಕಲುಷಿತ ನೀರು, ಆಸಿಡ್ ಮಿಶ್ರಿತ ನೀರು ಈ ಕೆಳಭಾಗದಲ್ಲಿರುವಂತಹ ರೈತಾಪಿ ಜನರ ಬದುಕನ್ನೇ ಕಂಗೆಡಿಸಿರುವಂಥದ್ದು. ಇವರು ಈ ಕಾರ್ಖಾನೆಯವರು ಆಸಿಡ್ ಮಿಶ್ರಿತ ನೀರನ್ನು ಕಾಲುವೆಗೊಂಟ ಬಿಡ್ತಾ ಇರುವಂಥದ್ದು. ಹಾಗಾಗಿ ಕೆಳಭಾಗದಲ್ಲಿರುವಂತಹ ರೈತರ ಜಮೀನುಗಳೆಲ್ಲವೂ ಕೂಡ ಆಸಿಡ್ ಮಿಶ್ರಿತ ನೀರಿನಿಂದ ಆವೃತವಾಗಿರುವಂಥದ್ದು. ಇಲ್ಲಿರುವಂತಹ ರೈತರ ಹೊಲ ಗದ್ದೆಗಳಲ್ಲಿ ಏನೇನೂ ಕೂಡ ಬೆಳೆಯೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳೆದಿರುವಂತಹ ಬೆಳೆಗಳು ಎಲ್ಲವೂ ಕೂಡ ಆಸಿಡ್ ಮಿಶ್ರಿತ ನೀರಿನಿಂದ ಸುಟ್ಟು ಹೋಗ್ತಾ ಇದ್ದಾವೆ. ಬೆಳೆಯಲಿಕ್ಕೆ ಆಗಲಾರದೆ ಕಂಗಾಲಾಗಿ ಹೋಗಿದ್ದಾರೆ. ಹಾಗಂತ ಮಾತ್ರಕ್ಕೆ ಈ ರೈತಾಪಿ ವರ್ಗದವರು ಸುಮ್ಮನೆ ಕೂತಿದ್ದಾರೆ ಅಂತಲ್ಲ, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಒಂದ್ ಕಡೆ ರೈತಾಪಿ ವರ್ಗದವರು ಕಂಗಾಲಾಗಿ ಹೋಗಿದ್ದಾರೆ. ಅದಷ್ಟೇ ಅಲ್ಲ, ಕಲಬುರ್ಗಿಗೆ ಪೂರೈಕೆಯಾಗುವಂತಹ ನೀರು ಯಾವ ಬೆಣ್ಣೆತೋರ ಜಲಾಶಯದಿಂದ ಬರ್ತದೋ ಈ ಆಸಿಡ್ ಮಿಶ್ರಿತ ನೀರು ಬೆಣ್ಣೆತೋರ ಜಲಾಶಯಕ್ಕೆ ಪೂರೈಕೆ ಆಗ್ತಾ ಇದೆ, ಸೇರ್ಪಡೆ ಆಗ್ತಾ ಇದೆ. ಕಲಬುರ್ಗಿಗೆ ಪೂರೈಕೆಯಾಗುವಂತಹ ನೀರು ಕೂಡ ಕಲುಷಿತಗೊಳ್ತಾ ಇದೆ. ಜಿಲ್ಲಾಡಳಿತ ಕೂಡ ಕಣ್ಮುಚ್ಚಿಕೊಂಡು ಕುಳಿತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿ ಆಲಗೂಡದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.